ನಿನ್ನ ಅಪ್ಪನ ಇಂಥದ್ರ ಒಳಗೆ ಹೋಗವ ಬಾಲಿ ಬಾ ಸುಮ್ಮನೆ ಮನೆ ಹೋಗೋಣ. ಸಾವುಕಾರ ಮಂದಿಗೆ ನಾನು ನಿಮ್ಮ ಆತ್ಮಂದ ಕಪೂರ್ ಮಾತಾಡತ್ತೀನಿ. ನಿನ್ನೆ ವಿಡಿಯೋದಾಗ ಹೇಳತ್ತಿದ್ದೆ, ನಮ್ಮ ದೋಸ್ತಪ್ಪ ಅದಾನ ಪ್ರಗತಿಪರ ರೈತ, ಅವನ ಕಾರಿಂದ ಕೃಷಿ ನನ್ನ ಋಷಿ ಅಂತ ಬರ್ದಾನ. ಅವ ಈಗ ನನ್ನ ಜೊತೆ ಕೃಷಿ ಮೇಳಕ್ಕೆ ಬಂದಾನೆ. ಒಂದ್ಸಲ ನೋಡ್ಬಿಡ್ರಿ ಅವನ. ಸಂಗಮೇಶ್ ನಮಸ್ಕಾರ ಮಾಡ್ಕೊ ಒಂದ್ಸಲ. ಇವರೇ ನನ್ನ ದೋಸ್ತ್ ಸಂಗಮೇಶ್ ಅಂಥೇಳಿ. ಸೊ ಈಗ ನಾವಿಬ್ಬರು ಕೂಡಿ ಕೃಷಿ ಮೇಳದಾಗ ಅಡ್ಡಾಡಕ್ಕೆ ಸ್ಟಾರ್ಟ್ ಮಾಡೀವಿ. ನಾವೇನು ಅಡ್ಡಾಡಕತ್ತಿಲ್ರಿ, ಇವರ ಮಂದಿ ದುಡ್ಸ್ಕೊಂಡು ಕರ್ಕೊಂಡು ಹೊಂಟಾರ. ಅವ್ರು ಎಲ್ಲಿ ಕರ್ಕೊಂಡು ಹೊಂಟಾರ ಅಲ್ಲಿ ಹೊಂಟೀವಿ. ನಿಮ್ಗೆ ಹಿಂಗೆ ನನ್ನ ಜೊತೆ ಇರ್ರಿ, ನಾನು ಕೃಷಿ ಮೇಳ ತೋರಿಸ್ತೀನಿ. ಕೃಷಿ ಮೇಳ 2024 ವಸ್ತು ಪ್ರದರ್ಶನ ಅಂತ. ಏನು ವಸ್ತು ನೋಡ್ತೀನಲ್ಲ ಗೊತ್ತಿಲ್ಲ. ಮಂದಿ ಅಂತೂ ಭಾಳ ಕೆಟ್ಟ ತುಂಬ್ಯಾರ. ಇಲ್ಲೇ ಹಂಗೆ ನುಗ್ಗಾಕತ್ತಾರ. ಇಲ್ಲಿ ಎಲ್ಲಿ ಯಾವ ಸ್ಟಾಲಿಗೆ ಹೋಗ್ಬೇಕಂತೇಳಿ ಗೊತ್ತಿಲ್ಲ. ಅವರ ಕಲ್ಲಿ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಹೋಗುವಂಥ ಪರಿಸ್ಥಿತಿ ಐತಿ. ನೋಡ್ರಿ ಇಲ್ಲೇ ಜನ ಎಷ್ಟು ತುಂಬ್ಯಾರ ಅಂಥೇಳಿ ವಿಚಾರ ಮಾಡಿರಿ. ಎಲ್ಲ ಹಳ್ಳಿಗಳಿಂದ ಜನ ಇಲ್ಲಿ ಬಂದಿರ್ತಾರಂತಂದ್ರೆ ರೈತಕಿಗೆ ಏನಾರ ಹೆಲ್ಪ್ ಆಗುವಂಥ ಮಷಿನ್ ಸಿಗ್ತಾವೇನ, ಯಂತ್ರಗಳು ಸಿಗ್ತಾವೇನ, ಹೊಸ ಏನಾರ ಬಂದಾವೇನ, ಏನಾರ ಚೀಪ್ನಾಗ ಸಿಗ್ತಾವೇನ ಅಂಥೇಳಿ ಊರು ಮಂದಿ ಗಾಡಿ ಮಾಡ್ಕೊಂಡು ಬಂದಿರ್ತಾರೆ. ನೋಡ್ರಿ ಇಲ್ಲಿ ಮಂದಿ ನೋಡ್ರಿ. ಇಲ್ಲಿ ಯಪ್ಪ ದೇವರ ಕಾಪಾಡ್ಬೇಕು. ಇಲ್ಲಿ ನೋಡ್ರಿ ಇಲ್ಲೇ ಸ್ಟಾಲ್ ಸೆಂಟ್ರ್ ಅಂತ ಇಲ್ಲಿ ಅನೌನ್ಸ್ ಮಾಡಕತ್ತಾರ. ಯಾರು 10 ವರ್ಷದ ಒಳಗಿನವ್ರು ಇದ್ರೆ ಕಳ್ಕೊಂಡ್ರೆ ಇಲ್ಲಿ ಇರ್ತೈತೆ ಅಂಥೇಳಿ. ಅವು 30 ವರ್ಷ 40 ವರ್ಷ ಆದವ್ರು ಅಡ್ಡಾಡಿ ಬಂದು ಸುಸ್ತಾಗಿ ಎಲ್ಲರ ಕುಂತಿರ್ತಾರೆ. ಇಲ್ಲಿ ಬಂದು ಅವ್ರು ಕಳ್ಕೊಂಡ್ರಿ ಇವ್ರು ಕಳ್ಕೊಂಡ್ರಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ನೀವು ಎಲ್ಲರ ಊರಿಗೆ ನೀವು ನಿಮ್ಮ ಜೊತೆ ಸಿಗಲಿಲ್ಲ ಅಂದ್ರೆ ಊರಿಗೆ ಬರ್ತಾರೆ. ಅವ್ರು ಭಾಳ ಚಿಂತೆ ಮಾಡಿಬಿಡ್ರಿ. 10 ವರ್ಷದ ಕೆಳಗಡೆ ಇಡೋರು ಮಾತ್ರ ಕರೀರಿ ಅಂತೇಳಿ ಪೊಲೀಸ್ರ ಆಗಳಿಂದ ಹೇಳಕತ್ತಾರ. ಈ ಹಂಗೆ ಆಕೈತ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ದೊಡ್ಡವ್ರು ಕಳ್ಕೊಂಡ್ರೆ ರೀ ಏನು ಮಾಡಕ್ಕೆ ಬರೋದಿಲ್ಲ ರೀ. ಇಷ್ಟು ಜನ ಕೈ ಹಿಡ್ಕೊಂಡು ಹೋಗೋಕ್ಕಾಗೋದಿಲ್ಲ ರೀ. ಹಂಗೆ ಹಿಡ್ಕೊಂಡು ಹೋಗೋಕ್ಕಾಗಿಲ್ಲ ರೀ. ನೋಡ್ರಿ ನೀವು ಹೆಂಗೈತಿ ಜನ. ಮತ್ತು ಹೇಳ್ಬೇಕಂತಂದ್ರೆ ನೋಡ್ರಿ ನೋಡ್ರಿಲ್ಲ ಈ ಕಾಕ ಫುಲ್ ಖುಷಿಯಾಗದ. ವಿಚಾರ ಮಾಡಿರಿ ನೀವು. ಈಗ ಸಿಟಿಯಾಗಿರೋ ಮಂದಿ 25-30 ವರ್ಷಕ್ಕಂದ್ರೆ ಮಕ ಸೋತ್ ಹೋಗ್ಬಿಟ್ಟಿರ್ತಾವೆ. ಹಳ್ಳಿಯಾಗಿರೋ ಮಂದಿ 40 ವರ್ಷ ಆಗಲಿ 50 ವರ್ಷ ಆಗಲಿ 60 ವರ್ಷ ಆಗಲಿ ಹಂಗೆ ನಕ್ಕೊಂತನೇ ಇರ್ತಾರೆ. ಹೈಟೆಕ್ ಮಳಿಗೆಗಳಂತ. ಇಲ್ಲಿ ಒಳಗೆ ಹೋಗಕ್ಕೂ ಸ್ವಲ್ಪ ಹೆದರಿಕೆ ಬಂದಂಗೆ ಆಗತೈತಿ. ಹೋಗೋಣ, ಪ್ರಯತ್ನ ಮಾಡೋಣ. ಏನಂತಂದ್ರೆ ಈ ಕ್ಯಾಮ್ರಾ ಹಿಡಿದು ಕೂಡ ಮಂದಿ ಎಲ್ಲರೂ ಸ್ಮೈಲ್ ಕೊಡ್ತಾರೆ ಕ್ಯಾಮ್ರಾಗಳಿಗೆ. ಏನು ಮಾಡೋಕ್ಕೆ ಬರೋಂಗಿಲ್ಲ. ಒಳಗೆ ಏನೇನು ಅಂತಂದ್ರೆ ಸ್ಟಾಲ್ಗಳು ಹಾಕ್ಯಾರ ಬೇರೆ ಬೇರೆ ಥರ. ಇಲ್ಲಿ ನೋಡ್ರಿ, ಇಲ್ಲೇ ಅದ್ರಾಗ ಇವ ಕಡ್ಲಿ ಮಾರತಾನ ಹುಡುಗ. ಇಲ್ಲೇ ಇಷ್ಟು ಮಂದಿಯಾಗ ಕಡ್ಲಿ ತಿಂದ ಮಂದಿ ಸಂತೋಷ ಮಾಡ್ತಿರ್ತಾರೆ. ಅದ್ರ ಜೊತೆಗೆ ಇಲ್ಲಿ ನೋಡ್ರಿ ಇವು ಹಿಂಗೆ ನೋಡ್ರಿ ಎಷ್ಟು ಚಂದ ಎತ್ಕೊಂಡ ನಾವು ಅಪ್ಪ ಮಗಳನ್ನ. ಆಹಾ ಏನು ಚಂದ ಲುಕ್ ಕೊಟ್ಲು. ಆಮೇಲೆ ಇನ್ನೊಂದೇನು ಹೇಳ್ಬೇಕಂತಂದ್ರೆ ಹಿಂಗೆ ಯಾರ್ಯಾರಿಗೆ ಇಲ್ಲಿ ನೋಡ್ರಿ ನಾ ಆಗಡೆ ಹೇಳ್ದಂಗೆ ನೋಡ್ರಿ ಅಷ್ಟು ವಯಸ್ಸಾದ್ರು ಅವ್ರ ಮುಖದಾಗ ನಗು ಎಷ್ಟು ಚಂದ ತುಂಬ್ಕೊಂಡಿರ್ತೈತಿ. ನೋಡ್ರಿ ಇಲ್ಲಿ ಎಷ್ಟು ಚಂದ ಅಯ್ಯೋ ನೋಡ್ರಿ ಇದು ಭಾಳ ಇಂಪಾರ್ಟೆಂಟ್ ರೀ ನಮ್ಮ ಮಂದಿಗೆ. ಇಲ್ಲ ಚಿಕ್ಕಲ್ಲೇ ಉಗುಳ್ತಾರ. ಎಷ್ಟು ಚಂದ ಒಂದು ಬ್ಯಾರಲ್ಲ ಇಟ್ಬಿಟ್ರೆ ತಿಂದು ಉಗುಡ್ರಲೇ ಎಲ್ಲರೂ ಅಂತೇಳಿ ಇದೊಂದು ಚಲೋ ಕೆಲಸ ಮಾಡ್ಯಾರ. ಇಲ್ಲ ಅಂತಂದ್ರೆ ಯಾರಿಗೂ ಅಡ್ಡಾಡಕ್ಕೆ ಬರೋಂಗಿಲ್ಲ. ಆ ಲೆವೆಲಿಗೆ ಉಗುಳಿರ್ತಾರೆ. ಯಾಕಂದ್ರೆ ಹಳ್ಳಿ ಮಂದಿಗೆ ಒಂದು ಏನು ರೂಢ ಆಗಿರ್ತೈತಂದ್ರೆ ಹೊಲ್ದಾಗ ಎಲೆ ಅಡಿಕೆ ಸುಣ್ಣ ತಂಬಾಕು ಹಾಕ್ಕೊಂಡು ತಿನ್ನೋ ಒಂದು ಚಟ ಬಿದ್ದಿರ್ತೈತಿ. ಉಗುಳಾಗಬೇಕು. ಭಾಳ ಚಲೋ ವ್ಯವಸ್ಥೆ ಮಾಡ್ಯಾರ ನೋಡ್ರಿ. ಇಲ್ಲೇ ಇದ್ರಿ ಕೃಷಿ ಇಲಾಖೆ ಧಾರವಾಡದಿಂದ ಮಾಡಿದ ಸ್ಟಾಲು. ಇಲ್ಲಿ ಒಬ್ಬ ಹಳ್ಳಿ ಜೀವನ ಮತ್ತು ಒಂದು ಮಾದರಿ ಹಳ್ಳಿ ಜೀವನ ಹೆಂಗೈತೆ ಅನ್ನೋದು ಇದ್ರಾಗ ನೋಡ್ಕೋಬೋದು ನೀವು. ಅಲ್ಲೇ ಮ್ಯಾಲ ಗುಡ್ಡ ಅದಾವು. ಆ ಗುಡ್ಡದಾಗ ಬರ್ತಕ್ಕಂಥ ನೀರನ್ನ ತಡಿಬೇಕಂತೇಳಿ ಕಂಟೂರ್ ಬಂಡಿಂಗ್ ಅಂತೀವಿ ನಾವು. ಅದಕ್ಕೆ ಹಿಂಗೆ ರೌಂಡ್ ಎಲ್ಲ ತೆಗೆದು ಬಿದ್ದು ನೀರೆಲ್ಲ ಅಲ್ಲಿ ಹಿಂಗಿ ಆಮೇಲೆ ಬಂದು ಈ ದೊಡ್ಡ ಹಳ್ಳ ಸೇರಿ ಈ ಹಳ್ಳದ ಮುಖಾಂತರ ಇಲ್ಲಿ ಬಂದು ಪೂರ ಲಾಸ್ಟ್ ಇಲ್ಲಿ ಬಂದು ಇದೊಂದು ಹೊಂಡದಾಗ ಬಂದು ನಿಂದಿರ್ತೈತಿ. ಅಂದ್ರೆ ಇದರಿಂದ ಅಂತರ್ಜಲ ಹೆಚ್ಚಾಕೈತಿ. ಅದೇ ರೀತಿ ಇವೆಲ್ಲ ಉಳುಮೆ ಮಾಡೋ ಹೊಲಗಳು, ಇಳಕಲಿಗೆ ಅಡ್ಡವಾಗಿ ಬದುಗಳದಾವು. ಮತ್ತು ಇಲ್ಲೊಂದು ಕೃಷಿ ಹೊಂಡ ಐತಿ. ಆ ಕೃಷಿ ಹೊಂಡದಾಗ ಬಿದ್ದು ನೀರನ್ನ ಸಂಗ್ರಹ ಮಾಡಿ ಮುಂದೆ ಬೇಸಿಗೆ ಒಳಗೆ ಯೂಸ್ ಮಾಡ್ಕೋತಾರೆ. ಹಂಗೆ ಮುಂದೆ ಬಂದ್ರೆ ಆ ಕಡೆ ಒಂದು ಆಲಿ ಹೌಸ್ ಐತಿ.
ಪಾಲಿ ಹೌಸ್ ಆದ ತಕ್ಷಣ ಒಂದು ಹಸಿರು ಮನೆ ಬರ್ತೈತಿ. ಹಸಿರು ಮನೆಯೊಳಗೆ ಇಲ್ಲಿ ಕಾಯಿಪಲ್ಲೆ ಗೀಪಲ್ಲೆ ಬೆಳಿಬೋದು. ಆಮೇಲೆ ಮುಂದೆ ಬಂದರೆ ಸಮಗ್ರ ಕೃಷಿ ಪದ್ಧತಿ ಒಂದು ತಾಕೈತಿ. ಸಮಗ್ರ ಕೃಷಿ ಪದ್ಧತಿ ಅಂತಂದರೆ ಇಲ್ಲಿ ಒಂದು ದನಕರ ಸಾಕೋದಿರ್ಬೋದು, ಕೋಳಿ ಸಾಕೋದಿರ್ಬೋದು, ಕುರಿ ಸಾಕಾಣಿಕೆ, ಈ ಥರ ಕೃಷಿ ಜೊತೆಗೆ ಎಲ್ಲನೂ ಮಾಡಿದಾಗ ಒಬ್ಬ ರೈತ ಬದುಕ್ತಾನೆ ಅಂಥೇಳಿ ಒಂದು ತೋರಿಸ್ಕೊಡುವಂಥ ಮಾಡಲ್ಲು. ಮುಂದೆ ಇಲ್ಲಿ ಬಂದರೆ ಸ್ಪ್ರಿಂಕ್ಲರು, ಡ್ರಿಪ್ಪು, ನಮ್ಮ ಇಲಾಖೆಯಿಂದ ಸಬ್ಸಿಡಿ ಕೊಡುವಂಥವು ಇವು ಅದಾವು. ಆ ಕಡೆ ಮುಂದೆ ಹೋದರೆ ಅಲ್ಲಿ ಅರಣ್ಯ ಜಾತಿ ಗಿಡಗಳನ್ನು ಬೆಳೆಸಿವಿ. ಅಂದರೆ ಅರಣ್ಯ ಕೃಷಿಗೆ ಒತ್ತು ಕೊಡಬೇಕು ಮತ್ತು ತೋಟಗಾರಿಕೆನೂ ಮಾಡಬೇಕು. ಹಂಗೆ ಮೇಲೆ ಹೋದ್ರೆ ಅದು ಹಳ್ಳಿ ಜೀವನ ಹೆಂಗೈತೆ ಅಂಥೇಳಿ ಅದೊಂದಿಷ್ಟು ಮನೆಗಳು, ಹಳ್ಳಿ ಒಳಗಿರ್ತಕ್ಕಂಥ ಬೀದಿ ದೀಪ, ರೋಡು, ಆಮೇಲೆ ಗುಡ್ಡದ ಮೇಲೆ ಒಂದು ಗುಡಿ, ಎಲ್ಲ ಹಳ್ಳಿ ಒಳಗಿರ್ತಕ್ಕಂಥ ಒಂದು ಗುಡಿಗಳು, ಇದೊಂದು ಕಂಪ್ಲೀಟಾಗಿ ಒಂದು ಜಲಾನಯನ ಮತ್ತು ಮಾದರಿ ಹಳ್ಳಿಯ ಒಂದು ತಾಕು. ಕಡ್ಲಿ ತೋರಿಸ್ಬಿಡ್ಲಿ ಬನ್ನಿನ ತಳಗ್ ನೋಡ್ಲಿ ರಾಡೈತಿ. ನಮಸ್ಕಾರ ರೀ. ಇವರು ನಮ್ಮ ಪ್ರಗತಿಪರ ರೈತರು ಬಸವರಾಜ್ ನಿಂಗಪ್ಪ ಬೆಳವಟಿಗೆ ಅಂತೇಳಿ. ಈ ಸಲ ಕೃಷಿ ವಿಶ್ವವಿದ್ಯಾಲಯದೊಳಗೆ 7 ಜಿಲ್ಲೆ ರೈತರಿಗೆ, ಸಾಧನೆ ಮಾಡಿದಂಥ ರೈತರಿಗೆ ಏನೈತಿ ಉಚಿತವಾಗಿ ಸ್ಟಾಲ್ಗಳನ್ನು ಕೊಟ್ಟರೆ. ಇಲ್ಲಿ ನೀವು ನೋಡಿರ್ಬೋದು, ಮುಂದೆ ಅಲ್ಲಿ ಬಾಗಲಕೋಟೆ, ಬಿಜಾಪುರ, ಧಾರವಾಡ, ಹಾವೇರಿ, ಉತ್ತರ ಕನ್ನಡ, ಹೀಗೆ ಮುಂದೆ ಇದ್ರ ಮಟನೂ ನಮ್ಮ 7 ಉತ್ತರ ಕರ್ನಾಟಕದ 7 ಜಿಲ್ಲೆಗಳಿಗೆ ಸಾಧನೆ ಮಾಡಿದಂಥ ರೈತರಿಗೆ, ಪ್ರಗತಿಪರ ರೈತರಿಗೆ ಒಂದು ಉಚಿತ ಸ್ಟಾಲನ್ನು ಕೊಟ್ಟು ಅವರು ಮಾಡಿದ ಸಾಧನೆಗಳನ್ನು ರೈತರಿಗೆ ತೋರಿಸ್ಲಿಕ್ಕೋಸ್ಕರ ಇಟ್ಟಿದ್ದಾರೆ. ಅದರಲ್ಲಿ ವಿಶೇಷ ಇವ್ರದ್ದು ಏನಂತಂದರೆ ಬಸವರಾಜ್ ನಿಂಗಪ್ಪ ಬೆಳವಟಿಗೆ ಅಂಥೇಳಿ ಸಂಪೂರ್ಣ ಸಾವಯವ ರೈತರು. 20 ವರ್ಷದಿಂದ ಯಾವುದೇ ರಾಸಾಯನಿಕ ಇವ್ರ ಹೊಲದಲ್ಲಿ ಯೂಸ್ ಮಾಡ್ದೇ ಸಂಪೂರ್ಣ ಸಾವಯವದಾಗ ಬೆಳೀತಾರೆ. ಮತ್ತು ಎಲ್ಲ ದೇಶಿ ತಳಿಗಳನ್ನು ಬೆಳೀತಾರೆ. ಎಲ್ಲ ದೇಶಿ ಆಕಳ ಸಾಕಾಣಿಕೆ ಇರ್ಬೋದು. ಈ ರೀತಿ ಮಾಡಿ ಒಂದು ರೈತರಿಗೆ ಒಂದು ಮಾದರಿಯಾಗಿ ಬೇಕಾದಷ್ಟು ಮಳೆ ಬರಲಿ, ಇವತ್ತು ಮಳೆ ಹೋಗಲಿ, ಇವ್ರ ಹೊಲದಾಗ ಬೆಳೆ ಮಾತ್ರ ಬರ್ತೈತಿ, ಇದು ಕನ್ಫರ್ಮ್. ಇವರು ಮಾಡಿದ್ದು ಇಲ್ಲದ ನೋಡ್ರಿ. ಹೇಳ್ರಿ ಕಿಸನ್ ಪರಿಕರ ಬಗ್ಗೆ ಹೇಳಿ ಸಂಕ್ಷಿಪ್ತ ಅಷ್ಟೇ. ತಂಬಾಕಿನ ಕಷಾಯ ರೀ. ಕಚ್ಚಾ ತಂಬಾಕು ತೊಗೊಂಡು ಗೋಮೂತ್ರ ಅದಕ್ಕೆ ನೆನೆ ಹಾಕಿ ತಂಬಾಕಿನ ಕಷಾಯ ರೀ. ತಂಬಾಕು ತೊಗೊಂಡು ಕಚ್ಚಾ ತಂಬಾಕು ತೊಗೊಂತಾರೆ. ಕಚ್ಚಾ ತಂಬಾಕು ತೊಗೊಂಡು ಗೋಮೂತ್ರದಾಗ ನೆನೆ ಹಾಕಿ ಒಂದು 20 ದಿನ ಬಿಟ್ಟು ಇದೊಂದು ದ್ರವ ತಗೊಂಡು ಒಂದು 15 ಲೀಟ್ರ್ ನೀರಿಗೆ 2 ಲೀಟ್ರ್ ಹಾಕಿ ಸ್ಪ್ರೇ ಮಾಡಿದರೆ ರೋಗ ನಿರೋಧಕ, ಆಮೇಲೆ ತತ್ತಿ ಹಿಡಿದು ಕಂಟ್ರೋಲ್ ಮಾಡ್ತೈತಿ. ಆ ರೀತಿ ಹಿಂಗೆ ಸಂಕ್ಷಿಪ್ತ. ಇದು ಕಾಕುಳ ಕಷಾಯ ಅಂತೇಳಿ ಡೀಟೇಲ್ ಹೇಳ್ಬಾರ್ದು. ಎಷ್ಟೆಷ್ಟು ಕಾಂಪೋಸ್ಟ್ ಇಷ್ಟೆಲ್ಲ ಇವಾಗ ತಯಾರು ಮಾಡಿದ್ದೀವಿ. ಕಾಕುಳಿನ ಕಷಾಯ ನಾವೇನು ಭರಣಿ ಮಾಡಿರ್ತೇವಲ್ಲ ತಟ್ಟೆದ ಅದನ್ನ ನೀರು ಹಾಕಿ ನೆನೆ ಹಾಕಿ ಕಾಕುಳಿನ ಕಷಾಯ ಮಾಡಿರ್ತೇವೆ. ಇದು ಗೋ ಜಲ, ಇದು ಗೋ ಇಳಿದಿರ್ತೈತಲ್ಲ ರೀ, ಗೋವಿನ ಒಂದು ಉಚ್ಚಿ ಇದು ಬಂದಿರ್ತದೆ ಗಡ್ಡಿ, ಅದನ್ನು ತೆಗೆದು ಇದನ್ನು ಮಾಡಿ ಒಂದು ಸ್ವಲ್ಪ ಲಿಂಬೆ ಹಣ್ಣು ಇಟ್ಟು ಈ ಹಿಂಡಿ ಅದಕ್ಕೆ ಇದನ್ನು ಮಾಡಿ ಒಂದು 15 ಲೀಟ್ರ್ ನೀರಿಗೆ ಒಂದು 2 ml ಹಾಕಿ ಇದನ್ನು ಸ್ಪ್ರೇ ಮಾಡಿದರೆ ಅಗದಿ ಚಲೋ ಗ್ರೋತ್ ಪ್ರಮೋಟರ್ ಆಗೈತಿ. ಹೂವು ಕಾಯಿ ಮೂಕು ಉದುರೋದಿಲ್ಲ. ಚೆಂಡು ಹೂವಿನ ಕಷಾಯ ರೀ. ಚೆಂಡು ಹೂವಿನ ಕಷಾಯ ಈಗೇನು ನಾವು ದೇವಸ್ಥಾನಕ್ಕಾಗಲಿ ಹಬ್ಬ ಹರಿದಿನಗಳಲ್ಲಿ ನಾವು ಮಾಲಿ ತೊಗೊಂಡಿರ್ತೇವಲ್ಲ, ಅವನ್ನ ಸ್ವಲ್ಪ ಬೆಲ್ಲ ಹಾಕಿ ಆ ಪ್ರಮಾಣ ಇಟ್ಟಿರ್ತೈತಿ ಮಾಲಿದು, ಆ ಪ್ರಮಾಣ ಬೆಲ್ಲ ಹಾಕಿ ಹಂಗೆ ಇಟ್ಟಿರ್ತೇವೆ. ಅದು ಕಷಾಯ ಆಗಿ 15 ಲೀಟ್ರ್ ನೀರಿಗೆ ಇದನ್ನು 2 ಲೀಟ್ರ್ ಹಾಕಿ ಸ್ಪ್ರೇ ಮಾಡಿದರೆ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗೈತಿ. ಹುಳಾಗಿ ಉಪ್ಪುಡಿನೂ ಬರೋಂಗಿಲ್ಲ ಇದರಿಂದ. ಇದು ಗೋನಂದ ಜಲ. ಈಗ ಜವಾರಿ ಆಕಳ ಯಾವುದನ್ನು ನೈಸರ್ಗಿಕವಾಗಿ ಸತ್ತಿರ್ತೈತಿ, ಆ ಆಕಳ ಬ್ಯಾರೆಲ್ನಾಗ ಹಾಕಿ ಅದನ್ನು ಮಜ್ಜಿಗೆ, ಗೋಮೂತ್ರ, ಸಗಣಿ ಇಂಥವೆಲ್ಲ ಹಾಕಿ, ಆಮೇಲೆ ಇದು ಪಪ್ಪಳಿ ಹಣ್ಣಿನ ಕಾಯಿ ಹೆಚ್ಚಿ ಹಾಕಿ ಇದನ್ನು ತಯಾರು ಮಾಡಿರ್ತೀವಿ. ಇದನ್ನು 3 ತಿಂಗಳು ಇಡಬೇಕು. 3 ತಿಂಗಳಾದಮೇಲೆ ಈ ಜಲ ಆಗಿರ್ತೈತಿ ಅಂತೇಳಿ ಇದನ್ನು ಡೆಮೋ ಇಟ್ಟಿರ್ತೇವೆ. ವಿಡಿಯೋ ಸೆಲ್ಫ್ ಎಕ್ಸ್ಪ್ಲೇಟರಿ ಇದೆಲ್ಲ ಏನು ಹಾಕಿವಲ್ಲ ಎಲ್ಲ ಎಕ್ಸ್ಪ್ಲೇನ್ ನೋಡ್ರಿ. ಇಲ್ಲೇ ಹೆಣ್ಮಕ್ಳಿಗೆ ಚೂಡಿದಾರ, ಸಣ್ಣ ಮಕ್ಕಳದು ಅಂಗಿ, ಬೆಡ್ಶೀಟ್, ಏನು ಬೇಕು ನಿಮಗೆ, ಪುಸ್ತಕ, ಯಾವ ಸಾಮಾನು ಬೇಕಂದ್ರೆ ಸಿಗ್ತಾವೆ ನೋಡ್ರಿ. ಇಲ್ಲೇ ಒಬ್ಬ ನಿಂತ್ಬಿಟ್ರೆ ಟೆನ್ಷನ್ ತೊಗೊಂಡು ಎಲ್ಲಿ ಹೋಗ್ಬೇಕಂತ ಗೊತ್ತಾಗತ್ತಿಲ್ಲ. ಫ್ಯೂಚರ್ ಬಯೋಟೆಕ್ ಅಂತ ಕಬ್ಬು ಕಾಣಾಕತ್ತಾವ. ಬಯೋಟೆಕ್, ಫ್ಯೂಚರ್ ಬಯೋಟೆಕ್ ಪ್ರೊಡಕ್ಷನ್. ಇಲ್ಲಿ ನನಗೆ ಏನಂದ್ರೆ
ಮಂದಿ ಭಾಳ ವಿಚಿತ್ರ ಆಗೈತ್ರಿಪ್ಪ. ಎಷ್ಟು ಮಂದಿ ಎಷ್ಟು ಸಮಾಧಾನದಿಂದ ನಕ್ಕೊಂತ ಅದು ಬಿಸಿಲಾಗ ನೋಡ್ರಿ. ನಿನ್ನೆ ಮಳೆ ಆಗೈತಿ, ಜೋರ ರಾಡಿ ಐತಿ. ಹಳ್ಳಿ ಮಂದಿಗೆ ಏನು ಹೊಸದೇನಿಲ್ಲ, ಹಂಗೆ ಅಡ್ಡಾಡ್ತಾರೆ. ನಮ್ಮ ಸಿಟಿ ಮಂದಿಗೆ ಒಂದು ಸ್ವಲ್ಪ ತೊಂದರೆ ಅನಿಸ್ತೈತಿ. ಆಮೇಲೆ ಹೇಳ್ಬೇಕಂತಂದ್ರೆ ಮಂದಿಗೆ ಸಮಾಧಾನ ಜಾಸ್ತಿ ರೀ. ಹಳ್ಳಿ ಮಂದಿಗೆ ವಯಸ್ಸಾದವರು ಮೊಣಕಾಲು ನೋವು ಅನ್ನಂಗಿಲ್ಲ, ಏನನ್ನಂಗಿಲ್ಲ ನೋಡ್ರಿ. ಇಲ್ದ ಇಂಥದ್ರಾಗ ಒಬ್ಬ ಭಗವದ್ಗೀತೆ ಮಾರಾತನ, ಪುಣ್ಯಾತ್ಮ, ಒಳ್ಳೇದಾಗಲಿ ಇವಂಗೆ. ಹಂಗೆ ಹೇಳ್ಬೇಕಂತಂದ್ರೆ ತಲೆ ಮೇಲೆ ಬುಟ್ಟಿ, ಕಬ್ಬನ ಬುಟ್ಟಿ, ಸಲಿಕೆ, ಕೂದ್ಲಿ, ಕುರುಪಿ, ಇಲ್ಲಿ ನೋಡ್ರಿ ಇಲ್ದ ಬಾಲ್ಕನಿ ವೀಕ್ಷಣೆ ಮಾಡತ್ತಾರ ಒಂದಷ್ಟು ಮಂದಿ. ಬೇಡ ಬೇಡ ಅಂತೇಳಿ ಬಿಸಿಲಿನ ಹೊಡೆತಕ್ಕೆ ತಳಗೂ ತಂಪಿರಲಿ ಅಂತೇಳಿ ಕುಂತಾರೆ ನೀರಿನ ಟ್ಯಾಂಕಿನ ಮೇಲೆ. ಆಮೇಲೆ ಮಂದಿ ಕುಡಿ ನೀರು ಕೊಡೋಣ ಅಂಥೇಳಿ ಒಂದು ವ್ಯವಸ್ಥೆನೂ ಮಾಡ್ಕೊಂಡಾರ. ಭಾಳ ಚಲೋ ಕೆಲಸ. ಏನಂತಂದ್ರೆ ಇಲ್ಲಿ ಮಂದಿ ಭಾಳ ಇರೋದ್ರಿಂದ ಹೀಟ್ ಭಾಳ ಆಕೈತಿ. ಆಮೇಲೆ ಮಂದಿಗೆ ಕುಡಿಯೋಕೆ ನೀರು ಬೇಕು. ಇಲ್ಲಿ ಮಂದಿ ನೋಡ್ರಿ ಇಲ್ಲೊಂಚೂರು ಎಷ್ಟು ಹಳ್ಳಿಯಿಂದ ಬಂದಾರಂತೂ ಗೊತ್ತಿಲ್ಲ, ಭಾಳ ಕಡೆಯಿಂದ ಬಂದಾರ. ಅದ್ರ ಜೊತೆಗೆ ಇವು ಹೆಣ್ಮಕ್ಳು ಮಹಿಳಾ ಸಂಘಗಳು ವೀಕ್ಷಣೆ ಮಾಡೋಕೆ ಬಂದಿರ್ತಾರೆ, ದೊಡ್ಡ ದೊಡ್ಡ ಗ್ಯಾಂಗ್ ಮಾಡ್ಕೊಂಡು. ಆಮೇಲೆ ಎಲ್ಲರೂ ಬಂದಿರ್ತಾರೆ ಇಲ್ಲಿ. ಇವರು ಅಂತೇನಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಅಂಥೇಳಿ ಒಂದು ವಾಟ್ಸಪ್ ಗ್ರೂಪ್ ಐತಿ. ಅದ್ರಾಗ ಕರ್ನಾಟಕದ ಒಂದು 1000 ಮಂದಿ ಅದ್ರಾಗ ಪ್ರಗತಿಪರ ರೈತರದ ಒಂದು ಗ್ರೂಪ್ ಮಾಡ್ಕೊಂಡಾರ. ಇದು ಇಂಥದ್ರಾಗ ಒಂದು ಫೌಂಟೇನ್ ಐತಿ, ಭಾಳ ಚಂದ ಅನಿಸ್ತು ನೋಡ್ರಿ. ಇಲ್ಲಿ ಅದ್ರ ಹಿಂದೆ ಅದ್ರ ಜೊತೆಗೆ ಸುತ್ತು ಕಡೆ ಕಟ್ಟಿಗೆ ಮಂದಿ ಸಾಕಾಗಿ ಸುಸ್ತಾಗಿ ಕುಂತ್ಬಿಟ್ರೆ ಸ್ವಲ್ಪ ತಂಪು ಹತ್ತಲಿ ಅಂತೇಳಿ ನೋಡ್ರಿ ಇಲ್ಲಿ ಚಂದ ಕಾಣಿಸತೈತಿ. ಹುಡುಗ ಅದ ಬಗ್ಗೆ ಅದಳಲ್ಲೇ ಜಿಗದ್ಲ ಹೆದ್ರಿಕಿ. ಹಳ್ಳಿ ಮಂದಿಗೆ, ಹಳ್ಳಿ ಹುಡುಗರಿಗೆ ಒಂದು ಸ್ವಲ್ಪ ಭಯ ಇರಂಗಿಲ್ಲ ಅವ್ರಿಗೆ. ಅಸಲ ನಮಸ್ಕಾರ ಮಾಡ್ರಿ. ಯಾವ್ರಿ? ಕುಂದಗೋಳ ತಾಲೂಕು ಸಂಶಿ. ಅಂಗವಿಕಲಿದ್ರು ಕೂಡ ಕೃಷಿ ಮೇಳ ನೋಡಕ್ ಬಂದಿರಿ ಇಷ್ಟು ಕತ್ತಲದಾಗ. ಬರ್ಬೇಕು, ನೋಡ್ಬೇಕು ರೀ ಸರ್. ಮನೆ ಕುತ್ಕೊಂಡ್ರಿ ನೋಡ್ತೀವಿ. ಹೆಂಗ ಅನ್ಸದ? ಖುಷಿ ಅನಿಸ್ತು, ಚಲೋ ಐತಿ. ಎಲ್ಲ ನೋಡ್ಕೊಂಡ್ ಬಂದಿರಿ ಈಗ ಬಂದ ನೋಡ್ಕೊಂಡು ಹೊಂಟೇವ್ರಿ. ಹಂಗೆ ನೀವು ಮಿಷನ್ ತೊಗೊಂಡ್ರಿ ಬಾಣದ ಮತ್ತು ಹಂಗೆ ಬುಟ್ಟಿ ಪಟ್ಟಿ ಬೇಕಂದ್ರೆ ತಗೋ. ಒಕ್ಕಲ್ತನ ಅಂದ್ರೆ ಭಾಳ ಇಷ್ಟ. ನೀವು ಅದನ್ನ ಮಾಡ್ಕೊಂಡು ಹೆಂಗೆ ಅನಿಸ್ತದೆ? ಖುಷಿ ಅನಿಸ್ತದೆ. ವರ್ಷ ಬಂದು ನೋಡ್ಕೊಂಡು ಏನು ಈಗಿನ ಹುಡುಗರಿಗೆ ಏನು ಹೇಳ್ತೀರಿ ಕೃಷಿ ಮಾಡೋದು? ಈಗಿನ ಹುಡುಗಿಗೆ ಖುಷಿ ಏನಿಲ್ಲ ರೀ. ಈಗಿನ ಹುಡುಗರಿಗೆ ಇರೋದು ಕುಡಿಯೋದು, ತಿನ್ನೋದು, ಮಜಾ ಮಾಡ್ತಾರೆ. ಖುಷಿ ಇಂಥವೆಲ್ಲ ನೋಡ್ಬೇಕು, ನಾವೆಲ್ಲ ಹೊಯ್ಬೇಕು, ದುಡಿಬೇಕು. ನಾವು ಬರೇ ಕುಡಿಯೋದು ತಿನ್ನೋದು ಬಿಟ್ಟರೆ ಹೋಗಿತ್ತು. ಕೆಲಸ ಆಗ್ಬಾರ್ದು, ರೊಕ್ಕ ಬರ್ಬೇಕು. ದುಡಿದ್ರೆ ರೊಕ್ಕ ಬರ್ಬೇಕು. ಈಗ ಬರ್ತೈತೆ ರೀ ಅವ್ರಿಗೆ. ಅವ್ರ ಇಷ್ಟ ರೀಪ್ಪ. ಅದು ಹೆಂಗೆ ಏನು ಹೇಳಕ್ಕೆ ಶಾಶ್ವತ ರೀ? ಇದೇ ಶಾಶ್ವತ ರೀ. ಇಂಥವೆಲ್ಲ ನೋಡ್ಬೇಕು, ಮಾಡ್ಬೇಕು. ನಮ್ಮೆಲ್ಲ ದುಡಿಬೇಕು. ಕೃಷಿನೇ ಶಾಶ್ವತ. ಜೀವನದಾಗಿರೋದ ಕೃಷಿ ಶಾಶ್ವತ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಎಲ್ಲ ರೈತರಿಗೆ? ಎಲ್ಲ ರೈತರಿಗೆ ಹೇಳ್ರಿ, ಎಲ್ಲರೂ ಇಂಥವೆಲ್ಲ ಬರ್ರಿ, ನೋಡ್ಕೊರಿ. ಏನಪ್ಪ, ನೀವು ಹೊಲ್ದಾಗ ಹೋಗಿ ಟೈಪ್ ದುಡ್ರಿ, ಎಲ್ಲ ವಸ್ತುಗಳು ಸಿಗ್ತಾವೆ, ತಗೋರಿ, ಯೂಸ್ ಮಾಡ್ರಿ. ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯುವಕರಿಗೆ ಅದ ರೀ, ಇಂಥವೆಲ್ಲ ನೋಡ್ಕೊಂಡು ಕಲೀರಿಪ್ಪ. ನೀವು ದುಡ್ರಿ, ದುಶ್ಚಟ ಬಿಡ್ರಿ. ಒಂದ್ಸಲ ನಮಸ್ಕಾರ ಮಾಡ್ರಿ ಅಣ್ಣ. ನೋಡಿದ್ರಲ್ಲ, ಕಾಲಿಲ್ಲ ಅಂದರು ಒಂದು 4 ಮಂದಿ ರೈತರ ಸಹಾಯದಿಂದ ಗಾಡಿ ಮೇಲೆ ಕೂತ್ಕೊಂಡು ಅಡ್ಡಾಡೋದು ಒಂದು ರೀತಿ. ಅವ್ರ ಹುಮ್ಮಸ್ಸು, ಅವ್ರ ಮುಖದ ಮೇಲೆ ನಗು, ಆಮೇಲೆ ದುಡೀರಿ ಅಂತ ಹೇಳೋದೊಂದು ರೀತಿ ಭಾಳ ಚಲೋ ಇತ್ತು. ಅವ್ರನ್ನೆಲ್ಲ ನೋಡಿದ್ರೆ ಭಾಳ ಖುಷಿ ಆಕೈತಿ. ಒಂದು ಕೊಡಾಕತ್ತಾರ ಎಲ್ಲರಿಗೂ ಅಂಥೇಳಿ ಅನ್ನಿಸ್ತದೆ. ಇದು ನೋಡ್ರಿ, ಇದು ಯಾವುದೋ ಒಂದು ದೊಡ್ಡ ಮಷಿನ್ ಐತಿ. ಮೋಸ್ಟ್ಲಿ ಇದು ಕಬ್ಬಿನ ಮಷಿನ್ ಇರ್ಬೋದು. ರೈತರೆಲ್ಲ ಸ್ವಲ್ಪ ಸುಸ್ತಾಗಿ ಅಲ್ಲೆಲ್ಲಿ ನಿಂತಿರ್ತಾರೆ, ಆಕಳಿಸ್ತಿರ್ತಾರೆ. ಯಾಕಂತಂದ್ರೆ ಭಾಳ ಗದ್ದಲಾಗ ಸ್ವಲ್ಪ ಸುಸ್ತಾಕೈತ್ರಿ. ಅಡ್ಡಾಡಿ ಅದು ಭಾಳ ದೊಡ್ಡದು ಅಗ್ರಿ ಯೂನಿವರ್ಸಿಟಿ ನೋಡ್ರಿ. ಇಲ್ಲೇ ಒಂದಕ್ಕೆ ಕೊಂಡಿರ್ಬೇಕು. ನಾವು ಗೊತ್ತಿಲ್ಲ. ನಾವು ಕೃಷಿ ಮಾಡಿ ಹುಡುಕಾಕ ಭಯಂಕರ ಗಾತ್ರ ಐತಿರಿ ಸರ್.
ಏನೇನು ಬೆಳಿತೀರಿ? ನಾವು ಉಳ್ಳಾಗಡ್ಡಿ ಕಬ್ರಿ ಮೆಕ್ಕೆಜೋಳ ರೀ ಹಾಂ, ಅಟ್ಟ ಬೆಳೆದ್ರಿ ಮತ್ತೆ ಪ್ರತಿ ವರ್ಷ ಬರ್ತೀರಿ ಕೃಷಿ ಮೇಳಕ್ಕೆ? ಬರ್ತೇವ್ರಿ ಸರ್ ನಾವು. ನಿಮ್ಮ ಬಿಜಾಪುರದಾಗೂ ಆಕೈತಿ ಕೃಷಿ ಮೇಳ? ಹ್ಞೂ ರೀ, ಬಿಜಾಪುರ ಇಟ್ನಾಳಿ ಹಾಕತ್ತಾರ್ರಿ ಸರ್. ಇಟ್ನಳ್ಳಿ ಫಾರ್ಮ್ ಕೃಷಿ ಮೇಳ ಆಕೈತಿ? ಹೌದು ಸರ್. ಅಲ್ಲಿ ನಾವು ಅಲ್ಲಿ ಅದು ಕೃಷಿ ಇದು ಬಾಲ್ಕೋಟ್ನು ಹಾಕತ್ರಿ ಮತ್ತು ಇಟ್ನಳ್ಳಿ ಹಾಕತ್ರಿ. ನಾವು ವರ್ಷಕ್ಕೊಮ್ಮೆ ಇಲ್ಲಿ ಡೈಲಿ ಬರತ್ತೇವ್ರಿ. ಇಲ್ಲಿ ಪ್ರತಿ ವರ್ಷ ತಪ್ಪಲಂಗ್ ಬರತ್ತೇವ್ರಿ. ಏನು ಯೂಸ್ ಆಕೈತಿ ನಿಮ್ಗೆ ಇಲ್ಲಿ ಬರೋದ್ರಿಂದ? ನಮ್ಗೆ ಮಷಿನರಿ ಒಳಗೆ ಆಗಲಿ ಎಲ್ಲ ಬೀಜದ ಒಳಗೆ ಆಗಲಿ ಎಲ್ಲ ಥರ ನಮ್ಗೆ ಇದು ಐತೆ. ನಾವು ಎಲ್ಲ ನೋಡ್ಕೊಂಡೇ ಬಿಟ್ಟೇವ್ರಿ ಸರ್. ಭಾರಿ ಇದು ಐತೆ ನಮಗೆ ನೋಡ್ತಕ್ಕಂಥ. ಎಷ್ಟು ಹೊಲ ಮಾಡ್ತೀರಿ? ನಾವು 41 ಎಕರೆ ಐತೆ ನಮ್ಗೆ. 41 ಎಕರೆ ಮಾಡ್ತೀರಿ? ಹ್ಞೂ ರೀ. ಎಷ್ಟು ಮಂದಿ ಅದಾರಿ ಆಳುಗಳು ಅಥವಾ ಮಕ್ಕಳು? ಮಕ್ಕಳು 4 ಮಂದಿ ಅದಾರ ರೀ. 4 ಮಂದಿ. 4 ಮಂದಿ ಮಾಡ್ತಾರೆ. ಒಕ್ಕಲ್ತನ ರೀ ಸರ್. ನಾವು ಸಾರಿಗೆ ಹಚ್ಕೋತೀವಿ. ಒಕ್ಕಲ್ತನ ಸರ್. ಮತ್ತು ಒಕ್ಕಲ್ತನ ಮಾಡೋರು ಕನ್ಯೆ ಕೊಡತ್ತಿಲ್ಲ, ಹೆಂಗೆ ಮಾಡತ್ತೀರಿ ಸರ್? ನಮ್ಗೆ ಕನ್ಯೆ ಹಾಕೋ ಇದು ಗಂಟು ಬಿದ್ದ ನೋಡಿ. ನಮ್ಮ ಹೊರಗಿನ ಮನೆ ನಮ್ಮ ಆಸ್ತಿ ಭಾಳ ಐತೆ. 3 ಕೊಟ್ಟಾರೋ ಹೆಂಗೆ ಕೊಟ್ಟಾರೋ ಕೊಟ್ಟಾರ್ರಿ ಒಟ್ಟು. ಮತ್ತು ನಮ್ಮ ಕಡೆ ಮಂದಿ ಎಲ್ಲ ಹುಡುಗರು ನೌಕರಿ ಕೇಳ್ತಾರ್ರಿ. ಸಿಗೋಲ್ತಂತ ಒಕ್ಕಲ್ತನ ಬಿಡತ್ತಾರಲ್ಲ ಸರ್. ನಾವು ಹೆಂಗೆ ಹೇಳೋಣ್ರಿ, ಅವ್ರ ಹಣೆ ಬಾರ ಹಂಗ್ರಿ, ನಮ್ಮ ಹಣೆ ಬಾರ ಹಿಂಗ್ರಿ. ನಮ್ಮ ಆಸ್ತಿನವ್ರು ಕೊಟ್ಟಾರೋ ಹೆಂಗೆ ಕೊಟ್ಟಾರೋ ಕೊಟ್ಟಾರ್ರಿ ಸರ್ ಒಟ್ಟು. ಚಂದ ದುಡಿದ್ರೆ ಎಲ್ಲಿದ್ರು ಅಂತ. ಹ್ಞೂ ರೀ. ನಾವು ವರ್ಷ ಇಲ್ಲ ಅಂದ್ರೂ 40 ಎಕರೆದಾಗ ಒಂದು 50 ಲಕ್ಷ ರೂಪಾಯಿ ಬಂದು ತಗೋತಾವ್ರಿ ಒಟ್ಟು. ನೋಡ್ರಿ ಏನು ಮಾಡ್ತೀರಿ, ಎರಡನೇ ಮಾತಾ ಇಲ್ರಿ. ರೈತಕ್ಕಿ ಒಳಗೆ ಏನೈತಿ ಅಂತ ಕೇಳೋರಿಗೆ ನೋಡ್ರಿ, ಇಲ್ಲಿ ಬುಟ್ಟಿಗಳು, ಕಬ್ಬಿನ ಬುಟ್ಟಿಗಳು, ಪ್ಲಾಸ್ಟಿಕ್ಕು ಎಲ್ಲ ಥರ ಸಿಗ್ತಾವೆ. ನಮಸ್ಕಾರ ರೀ. ಇದು ರೈತರಿಗೆ ಭಾಳ ಅನುಕೂಲ ಐತ್ರಿ. ಏನು ಈ ದಣ್ಣದಟ್ಟು ಹಾಕತ್ತಿದ್ದೆ ಎಲ್ಲ ಪಾಲ್ತು ಮಂದಿ ಭಾಳ ಬರತ್ತೀನಿ. ರೈತರು ಬರ್ಬೇಕಾದ್ರೆ ರೈತರಿಗೆ ಏನು ಏನು ಬಿಡ್ಬೇಕು, ಜನದಟ್ಟಿನ ಭಾಳ ಆಗೈತಿ. 12 ದಿವಸದನ್ನ ಬೆಳೆಸ್ಬೇಕು. ಬೆಳೆಸಿರ ಏನಾಕೈತಿ, ರಶ್ ಯಾಕೆ ಕಡಿಮೆ ಆಗತ್ತೆ. 3 ದಿವಸ ಅಂದ್ಕೊಳ್ಳೆ ರೈತರಿಗೆ ಭಾಳ ಅನಾನುಕೂಲ ಆಗತ್ತೆ. ನೀವು ಯಾವ್ರಿ? ನಾವು ಬೆಳಗಾವಿ ಜಿಲ್ಲಾ ಹಿರೇಬಾಗೇವಾಡಿ. ಹಿರೇಬಾಗೇವಾಡಿ. ಹಾಂ, ರೈತಕ್ಕೆ ಮಾಡ್ತೀರಿ? ಎಷ್ಟು ಹೊಲ ಐತಿ? ನಮ್ಮದು ಒಂದು 50 ಎಕರೆ ಹೊಲ ಐತಿ. 50 ಎಕರೆ ಹೊಲ. ಇವ್ರ ಅಜ್ಜಾರ ನಮ್ಮ ಹೊಲ ಮಾಡಿದಾರೆ. ರೈತರು ಪವಣ್ಯಾರ. ಚೆ ಭಾಳ ಮಂದಿ ರೀ. ಇಲ್ಲಿ ನೋಡ್ರಿ, ಇಲ್ಲೇ ಆಗಲಿ ಮೇಲೆ ಕರ್ಕೊಂಡು ಹೊಂಟಾನೆ ಮೊಮ್ಮಕ್ಕಳನ್ನ. ಇಲ್ಲಿ ಅಮ್ಮ ಸಿಟ್ನೆ ಬರತ್ತಾರ, ಇನ್ನೇನು ಬಡ್ದ ಬಿಡ್ತಾರ ಅಂತ ಫೋಟೋ ಹಿಡ್ಕೊಂಡು ಇಡಕಪ್ಪ ನೀವು ಅಂತೇಳಿ. ಏನು ಮಾಡಕ್ಕೆ ಬರಂಗಿಲ್ಲ ರೀ, ಪಾಪ ಸುಸ್ತಾಗಿರ್ತೈತಿ. ಇಲ್ಲೇನಾಗೈತೆ ಹೇಳ್ರಿ, ನೋಡೋಣ ಒಂದಿಟ್ಟ. ಅಜ್ಜ ಯಾಕೋ ಸುಸ್ತಾಗೇನ್ರಿ, ಬೆಂತಾನ ತಳ ಕುಂತ ಪಾಪ ಸುಸ್ತಾಗಿ ಕುಂತಿರ್ಬೇಕು. ಎತ್ತಿನ ಗುಡ್ಡ. ಹಾಂ, ಎಷ್ಟು ಹೋಗೋಬೇ ಬಾಟ್ಲಿ? ಎಷ್ಟು ಬೇ? 4 ದಿನಾನು ಮಾರ್ತೀವಿ ಬಾಟ್ಲಿ ನೀರು. ಫಲ ಇಲ್ವೇ ಊರಾಗ? ಮನಿ ಒಂದೇ ಐತಿ, ದುಡ್ದ ತಿನ್ನೋದು. ಇದು ಇಲ್ಲಾಂದ್ರೆ ಬೇರೆ ಏನು ಕೆಲಸ ಮಾಡ್ತೀವಿ? ವ್ಯಾಪಾರ ಮಾಡ್ತೇನ್ರಿ. ಕಾಯಿಪಲ್ಲೆ ಧಾರವಾಡ ಮಾರ್ಕೆಟಿಗೆ ಜಿ ಡಿ ಆಫೀಸ್ನಾಗ ಮಾರ್ತಿ. ಎಷ್ಟು ಬೇ ಮಕ್ಕಳ? 5 ಮಂದಿ ಇದ್ರಿ. ಗಂಡು ಮಕ್ಕಳು 2 ತಿಳ್ಕೊಂಡ್ರಿ. ಹಾಂ, 3 ಮಂದಿ ಅದಾರ್ರಿ. ಒಂದಿಬ್ರು ಬೇರೆ ಅದಾರ್ರಿ. ಒಬ್ಬ ಕೂಡಿದಾನ. ಈಗ ನಿನ್ನ ಹೊಟ್ಟಿಗೆ ನೀನ ದುಡ್ಡು ತಿನ್ನೋದು. ನನ್ನ ಒಟ್ಟಿಗೆ ಮಗಳದಾಳ. ಎಷ್ಟು ವಯಸ್ಸು ಬೇಗ? ನಮ್ಗೆ 70 ನಡೀತಾವ್ರಿ. 70 ನಡೀತಾವ ಬೇ. ಇನ್ನೂ ದುಡಿಯಾಗತ್ತಿ. ಮತ್ತು ದುಡಿದ್ರನ ರೊಟ್ಟಿ ಹಾಕ್ತಾರೆ. ರೊಟ್ಟಿ ಹಾಕ್ತಾರ? ಇಲ್ಲಂದ್ರೆ ರೊಟ್ಟಿ ಹಾಕೋದಿಲ್ರಿ. ಹಾಕೋದಿಲ್ಲ. ಒಳ್ಳೇದಾಗ್ಲಿ. ಒಂದ್ಸಲ ನಮಸ್ಕಾರ ಮಾಡ್ಬೇ. ಕೃಷಿ ಬಗ್ಗೆ, ಕೃಷಿ ಮೇಳ ಬಗ್ಗೆ, ಯುವಕರಿಗೆ, ರೈತರಿಗೆ ನಿಮ್ಮ ಅಭಿಪ್ರಾಯಗಳು? ಗೋಮಾತೆಗೆ ವಂದಿಸಿ, ಈ ಕೃಷಿ ಕೃಷಿ ಅಂದ್ರೆ ನಮಗೇನಪ್ಪ ಅಂತಂದ್ರೆ ಜೀವನ ಬದುಕಲಿಕ್ಕೆ ದಾರಿ. ಕೃಷಿ ಋಷಿ ಅಂತ ಹಿಂಗೆ ಒಂದು ವೇದ ಸಮ್ಮತವಿರ್ತಕ್ಕಂಥದ್ದು. ಕೃಷಿ ಅಂದರೆ ಹಂಗೆ ಮಾಮೂಲಿಗಲ್ಲ. ಈ ನಾವು ಏನಪ್ಪ ಅಂತಂದ್ರೆ ಕೃಷಿ ಅಂದರೆ ನಾವು ಹವ್ಯಾಸದಿಂದ ಮಾಡ್ಬೇಕು, ಅದನ್ನು ಪ್ರೀತಿಯಿಂದ ಮಾಡಬೇಕು. ಅದು ನಮಗೆ ನಮ್ಮ ಭೂಮಿ ಇರಲಿ ಬಿಡಲಿ, ದುಡಿದು ಅಲ್ಲಿ ಏನೋ ಆಗಲಿ ಅಥವಾ ಕೃಷಿ ಅಂತಂದ್ರೆ ಭಾಳ ಭಕ್ತಿಯಿಂದ ಮಾಡಬೇಕು. ಇದು ನೀವು ಮಾಡಿದ್ದಲ್ಲ, ಹಿಂದೆ ಋಷಿ ಮುನಿಗಳು ಕೃಷಿ ಮಾಡ್ಯಾರ. ಕೃಷಿ ಹಣ್ಣು ಇದ್ದಾಗ ಉಣ್ಣ, ಭೂಮಿ ಮಣ್ಣೆದ್ದು, ಅನ್ನ ಎಳ್ನೆದ್ದು. ಒಂದು ಬಿತ್ತಿರ ಬರ್ತೈತಿ, ಬಿತ್ತಲಿಕ್ಕೆ ಬರೋಂಗಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಏನಪ್ಪ ಯುವಕರಾಗಲಿ ಹಿಂದೆ ಹಿರಿಯರ ಮಾತು ಕೇಳ್ಕೊಂಡು, ಹಿರಿಯರು ಹೆಂಗೆ ಕೃಷಿ ಮಾಡ್ಯಾರ, ಇನ್ನು ಹೆಂಗೆ ಜನ್ರೇಷನ್ ಐತೆ ಹಿರಿಯರ ಮಾರ್ಗದರ್ಶನದಿಂದ ನಾವು ಮಾಡಿದ್ವಿ ಅಂತಂದ್ರೆ ನಮ್ಮ ಬದುಕು ಬಂಗಾರ ಆಗ್ತದೆ. ಭೂಮಿ ಒಂದು ಮೊದಲಿಗೆಪ್ಪ ಅನ್ನ ನೀರು ಮುಖ್ಯ. ನಾವು ನೀರನ್ನು ಹೆಂಗೆ ಬಳಸ್ಬೇಕು, ಭೂಮಿ ನಾವು ಹೆಂಗೆ ಇದು ಮಾಡ್ಕೋಬೇಕು, ಪೈರನ್ನು ಹೆಂಗೆ ಮಾಡ್ಕೋಬೇಕು. ನಮ್ಮ ಮನೆಯೊಳಗೆ ನಾವು ಏನಪ್ಪ ಬರೀ ನಮ್ಮ ಜಾಗದೊಳಗೆ ನಾವು ಏನೋ ಮಾಡ್ಕೊಂಡಿವ, ನಮ್ಮ ಇದ್ದಷ್ಟು ಜಾಗದೊಳಗೆ ನಾವು ಒಂದು ಕುಂಡಿಯೊಳಗೆ ಮಾಡ್ಕೊಂಡು ಎಷ್ಟೋ ಬದುಕುವಂಥ ಜನ ಐತಿ. ಅದಕ್ಕೋಸ್ಕರವಾಗಿ ನಾವು ಇದನ್ನು ಸಾವಯವ ಕೃಷಿ ಅದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು. ಈಗ ಕೆಮಿಕಲ್ಸ್ ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೆ ತೊಂದರೆ. ಅದು ಒಂದು ಕೊಟ್ಟು ಒಂದು ಹೋಗೋದು.
ಈಗ ಹೆಂಗೆ ಅಲೋಪತಿಕ್ ಔಷಧ ರೋಗ ಕಳಿತೈತಿ ಮತ್ತೊಂದು ಕೊಟ್ಟೋಗೈತಿ ಹಂಗೇನಪ್ಪ ಅಂತಂದ್ರೆ ಇದು ನಾವು ಸಾವಯವ ಕೃಷಿ ಮಾಡ್ಲಿಕ್ಕೆ ನಮ್ಮ ಬದುಕು ಬರ್ಡ್ ಆಗ್ತೈತಿ. ಅದಕ್ಕೋಸ್ಕರವಾಗಿ ಎಲ್ಲರೂ ಇದನ್ನು ಯುವಕರಾಗಲಿ ವೃದ್ಧರಾಗಲಿ ನಾವು ಅದನ್ನು ಮಾಡೋರಾಗಲಿ ಮತ್ತು ಅದು ಮಂದಿ ಮತ್ತೊಬ್ರಿಗೇನಪ್ಪ ಅದನ್ನು ನಾವು ಅದನ್ನು ಮಾರ್ಗದರ್ಶನ ಈಗ ನಾವು ಕನ್ನೇರಿ ಮಠದಲ್ಲಿ ನಾವು ಹೋಗಿ ನೋಡ್ಬೋದು ಇದ್ರ ಬಗ್ಗೆ. ಎಷ್ಟೋ ಮಂದಿ ಮೊನ್ನೆ ಒಬ್ರು ಇಲ್ಲಿ ಬಿಜಾಪುರ ಹತ್ರ ಒಬ್ರು ಬರೀ ಗಡಸು ನೀರು ಹೋಗುವಂಥದ್ದು ಅದನ್ನು ಸಂಗ್ರಹ ಮಾಡ್ಕೆ ಅದನ್ನು ಎಷ್ಟೋ ಔಷಧ ತಯಾರು ಮಾಡ್ರಂತ. ಹಿಂಗೆ ಎಷ್ಟೋ ಮಂದಿ ಅದಾರ. ಅದಕ್ಕೋಸ್ಕರ ಒಂದು ಗಿಡಗಳನ್ನ ಬೆಳೆಸ್ಬೇಕು ನಾವು. ನಮಗೆ ಕೃಷಿ ಮಾಡೋದಕ್ಕೆ ಒಂದೊಂದು ನಮ್ಮ ಮನೆಯೊಳಗೆ ಮರ ಎಲ್ಲ ಬೆಳೆಸ್ಬೇಕು. ನಮ್ಮ ಮನೆಯ ಮುಂದೆ ನಾವು ಫಸ್ಟ್ ಇನ್ಮೇಲೆ ಏನಪ್ಪ ಅಂತಂದ್ರೆ ಮನೆ ಕಟ್ಟೋಕೆ ಪೂರ್ವದಲ್ಲಿ ಮರ ಬೆಳೆಸ್ಬೇಕು ಅಂತ ಅಂದ ನಮ್ಗೇನಪ್ಪ ಅಂತಂದ್ರೆ ನಮ್ಮ ಮನಸ್ಸಿಗೆ ಶಾಂತಿ ಸಿಗ್ತದೆ. ನಮಸ್ಕಾರ. ಯಾಕೋ ಅಜ್ಜ ಸುಸ್ತಾಗಿ ರೋಡ್ನ್ಯಾಗ ಕುಂತಾನ್ರಿ, ಮಾತಾಡ್ಸೊಂಡು ಬರ್ರಿ. ಯಾವ ರಜ್ಜ? ಹಾಂ, ಹೆಂಗಸರು ಮಾತಾಡ್ಲಿ ನರಸಾಪುರ? ಯಾಕೋ ಸುಸ್ತಾಗಿ ಕುಂತಿರಲ್ಲ? ಯಾಕೆ ಕಾಲ್ ಮಾಡ್ಕೊಳ್ರಿ? ಮೊಣಕಾಲು ನೋಗ್ಯಾವ. ಎಷ್ಟು ವಯಸ್ಸಜ್ಜ? ಸ್ವಲ್ಪ ಹೆಚ್ಚಕ್ರಲಿಯಪ್ಪ. 72. ಏನು ಕೃಷಿ ಮೇಳಕ್ಕೆ ಬಂದಿದ್ದ ಕಾರಣ? ಪಿಕ್ಚರ್ ನೋಡಕ್ಕೆ ಹಂಗೆ ತಿರ್ಗಾಡಕ್ಕೆ. ಏನು ಖರೀದಿ ಮಾಡಿದ್ರಿ? ಎಷ್ಟೈತಜ್ಜ ಹೊಲ? 20 ಗುಂಟೆ. ಸಣ್ಣ ರೈತರಂಗಾರ ಮತ್ತು ಜೀವನ ಎಲ್ಲ ಅದ್ರ ಮೇಲೆ ರೈತಕಿ ಮೇಲೆ. ಮಕ್ಳು ಎಷ್ಟು ಅದಾವು? ಹಾಂ, ಏನು ಮಾಡ್ತಾರೆ ಅವರು? ಅದೇ ರೈತಕಿನ. ಈಗ ಸಾಲಿ ಕಲ್ತಿದ್ರೆ ಚಲೋ ಐತೆ ಅಂತ ಅನಿಸ್ತೈತಿ ನಿಂಗೆ? ಸಾಲಿ ಕಲ್ತು ಏನಾರ ಒಂದು ನೌಕರಿ ಮಾಡಿದ್ರೆ ಚಲೋ ಐತೆ ಅನಿಸ್ತೈತಿ? ರೈತಕಿ ಜೀವನ ಚಲೋನೋ ನೌಕರಿ ಮಾಡಿ ಜೀವನ ಮಾಡೋದು ಚಲೋನೋ? ಎಲ್ಲ ಚಲೋ ಐತ್ರಿ ಮಾಡ್ರೆ. ಹಾಂ, ಎಲ್ಲನೂ ಚಲೋ ಐತಿ. ಅಡ್ವಾನ್ಸ್ ಚಲೋ ಐತಿ, ರೈತರು ಚಲೋ ಐತಿ, ಮತ್ತು ನೌಕರಿ ಚಲೋ ಐತಿ. ಅದ್ರಾಗು ಮನಸ್ಸು ಕೊಟ್ಟು ಮಾಡ್ಬೇಕಷ್ಟೇ. ಮನ್ಸು ಕೊಟ್ಟು ಮಾಡ್ಬೇಕಿತ್ತು. ಹಾಂ ಹಾಂ ಹೊಲ ದುಡಿಯೋದು ಕೊಡ್ತಿದ್ರಿ, ಅದನ್ನ ಮಾಡ್ತಿದ್ರಿ. ಹಾಂ, ಅದು ಕೊಟ್ಟು ಪಾರ್ ಮಾಡ್ತೈತಿ ನೌಕರಿ ನಲ್ಲಾಗ. ಅಲ್ಲಿ ಅಜ್ಜ ಈಗ ನೀನು ಹೊಲಾನು ಕಡಿಮೆ ಐತಿ, ಸಣ್ಣ ರೈತ. ಮಗನೋ ಮಗಳು? ಮಗದ 2 ಮಕ್ಕಳು ಪೂರ್ವ. ಈಗ ಮಗನ ಸಾಲಿ ಕಲಿಸ್ಬೇಕಂತ ಅನಿಸ್ಲಿಲ್ಲ ನಿಂಗೆ? ರೈತಕಿ ತ್ರಾಸ ನೋಡಿ ಮಾಡಿದ್ರಲ್ಲ 13 ಕಲ್ತಿದ್ದು ಬಿಟ್ಟ. ಈಗ ಅವನು ರೈತಕಿನ ಮಾಡತ್ತಾನ. ಮನೆ ಏನು ಗೋಳಿಲ್ಲ ನಡೆದೈತೆ ಒಟ್ಟ? ಹಾಂ, ಅಡಿಗೆ ಮಾಡಿದ್ರಲ್ಲ. ಹಾಂ, 12 ಎಕರೆ ತಾಟಿತ್ತು. ಈಗ ಇರೋ ಹಾಂ ಹಾಂ ಹಾಂ. ಈಗ ಒಬ್ಬನೇ ಬಂದು ಯಾರ್ಯಾರು ಬಂದಾರ? ಗಾಡಿಗೋದ ನಮ್ಮ ಅದಾರ. ಬರೋಣ ಹಂಗಾರ. ನಮಸ್ಕಾರ. ಏನೋ ತಿಳಿತನಟ ನೋಡ್ರಿ ಎಷ್ಟು ಕತ್ತಿ ಇರ್ತಾವ ರೈತರು. ಇಲ್ಲಿ ಅಜ್ಜ ನೋಡ್ರಿ ಹೆಲ್ಮೆಟ್ ಹಾಕೊಂಡು ಬರತ್ತಾನೆ. ಮೋಸ್ಟ್ಲಿ ಧಾರವಾಡ ಪೊಲೀಸರಿಗೆ ಹೆದರಿ ಸ್ಟ್ರಿಕ್ಟ್ ಅದಾರ ಅಂತೇಳಿ ಹೆಲ್ಮೆಟ್ ತೆಗಿಯವಲ್ಲ ನಾವು, ಹಂಗೆ ಹೊಂಟಾನ ಅಜ್ಜ. ಇಷ್ಟು ಕತ್ತಿ ನೋಡ್ರಿಪ್ಪ. ಮತ್ತೆ ಸಿಗೋಣ. ನಮಸ್ಕಾರ.